ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ನಾವು ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ಅದು ನಾಟಿ ಸ್ಟೈಲಲ್ಲೇ. ಮೊದಲನೇದಾಗಿ ನಾವೊಂದು ನಾಟಿ ಕೋಳಿನ ಕಟ್ ಮಾಡಿಕೊಂಡಿದ್ದೀವಿ. ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಡಲೆ, ಚಕ್ಕೆ ಮತ್ತು ಬೆಳ್ಳುಳ್ಳಿ ಇಲ್ಕುಗಳು, ಟೊಮೊಟೊ ಮತ್ತು ಸಾಂಬಾರು ಪುಡಿ, ಖಾರ ಪುಡಿ, ಇನ್ನು ಮೆಣಸುಗಳು ಇವೆಲ್ಲನೂ ತಗೊಂಡು ನಾವು ಎಲ್ಲನೂ ಕೂಡ ಒಂದು ಫ್ರೈ ಪಿನ್ಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಯ್ತದೆ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಇವು ಮೊದಲಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಇದನ್ನು ಈರುಳ್ಳಿನೂ ಕೂಡ ಆ್ಯಡ್ ಮಾಡಬೇಕು. ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡಿ. ಅದನ್ನ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಈ ಥರ ಉರಿತಾ ಇರ್ಬೇಕಾದ್ರೆ ನೀವು ನೀಟಾಗಿ ಫ್ರೈ ಮಾಡ್ಕೊಂಡು ಅದ್ರ ಜೊತೆ ಟೊಮೊಟೊನ ಆ್ಯಡ್ ಮಾಡಿ. ಟೊಮೊಟೊ ಆ್ಯಡ್ ಮಾಡಿ ಆದಮೇಲೆ ನೋಡಿ, ಈಗ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀವಿ. ನೀಟಾಗಿ ಫ್ರೈ ಆಗಲಿ ಸ್ನೇಹಿತರೆ. ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂತಂದರೆ ಇದ್ರ ಜೊತೆಗೆ ಕಾಯಿನೂ ಕೂಡ ನಾವು ಇನ್ಕ್ಲೂಡಿಂಗ್ ಕಾಯಿನೂ ಕೂಡ ಅದ್ರ ಜೊತೆಗೆ ಹಾಕೋತೀವಿ. ನೋಡಿ, ಈಗ ಕಾಯಿನ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಕಾಯಿ ತುರಿ ಅಂತ ಏನು ಹೇಳ್ತೀವಿ, ಕಾಯಿನ ನೀಟಾಗಿ ತುರಿದಿಟ್ಕೊಂಡಿದ್ದು ಅದನ್ನು ಕೂಡ ಈಗ ನೀಟಾಗಿ ಅದರೊಳಗೆ ಹಾಕ್ಬಿಟ್ಟು ಅದ್ರ ಜೊತೆನೇ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀವಿ ಸ್ನೇಹಿತರೆ. ನೋಡಿ, ಈ ಥರ. ಇನ್ನು ಅದ್ರ ಜೊತೆಗೆ ಸ್ನೇಹಿತರೆ ಕಡಲೆನೂ ಕೂಡ ಹಾಕೋತೀವಿ. ನೋಡಿ, ಕಡಲೆನ ಆ್ಯಡ್ ಮಾಡ್ತಾಯಿದ್ದೀವಿ. ಕಡಲೆನ ಆ್ಯಡ್ ಮಾಡಿ ಅದನ್ನು ಈ ಥರ ಅದ್ರ ಜೊತೆಗೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಅದ್ರ ಜೊತೆಗೆ ನಾವೇನು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಮಿಕ್ಸ್ ಇರುತ್ತೆ ನಮ್ಮೂರ ಕಡೆ ಎಲ್ಲ, ಅದನ್ನು ಹಾಕೋತೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅಷ್ಟನ್ನು ಕೂಡ ಹಾಕೋತೀವಿ. ಅದೆಲ್ಲ ಹಾಕೊಂಡು ನೀಟಾಗಿ ಎಲ್ಲನೂ ಮಿಶ್ರಣ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟು ಅದು ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಏನಪ್ಪ ಅಂತಂದರೆ, ಈಗ ಇದೆಲ್ಲ ತೆಗೆದುಕೊಂಡು ನೀವು ಮಿಕ್ಸಿಲಿ ರುಬ್ಬಬೇಕಾಗುತ್ತೆ. ಸ್ವಲ್ಪ ಹಾರಕ್ಕೆ ಬಿಡಬೇಕು, ತಕ್ಷಣ ಹಾಕಕ್ಕೆ ಹೋಗಬೇಡಿ. ಇದನ್ನು ಹಾರಕ್ಕೆ ಬಿಟ್ಬಿಟ್ಟು ಮತ್ತೆ ನೀವು ಮಿಕ್ಸಿಲಿ ಇದನ್ನು ರುಬ್ಕೊಳ್ಳಿ. ನೀಟಾಗಿ ರುಬ್ಕೊಂಡಾದ್ಮೇಲೆ ನೋಡಿ, ಈ ಥರ ಪೇಸ್ಟ್ ಆಗುತ್ತದು. ಈ ಥರ ಪೇಸ್ಟ್ ಮಾಡ್ಕೋಬೇಕು ನೀವು. ಪೂರ್ತಿ ಎಲ್ಲನೂ ಆ ಥರ ಪೇಸ್ಟ್ ಮಾಡ್ಕೊಂಡು ಚಿಕನ್ನ ನಾವೇನು ಮಾಡಿದ್ದೀವಿ, ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ನಾಟಿ ಕೋಳಿನ ತೆಗೆದು ಅದರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ನಾಟಿ ಕೋಳಿನ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ನಾವು ಫ್ರೈ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಅದು ಹಂಗೆ ಒಂದು 4-5 ನಿಮಿಷ ಅದೇ ಥರ ಮುತ್ತಾಗ ಬಾಡು ಏನಾಗುತ್ತೆ, ಸುಂಡುತ್ತೆ ನೀಟಾಗಿ. ಅದು ಸ್ವಲ್ಪ ಡ್ರೈ ಆಗುತ್ತೆ ಬಾಡು. ಅದನ್ನು ಒಂದು ಸತಿ ತಿರ್ಕೋಬೇಕು ನೀಟಾಗಿ. ನೋಡಿ, ಇಲ್ಲಿ ಯಾವ ಥರ ಅದ್ರ ರಸ ಎಲ್ಲ ಯಾವ ಥರ ಬಿಡ್ಕೋತಾ ಇದೆ ಅಂತ. ಅದನ್ನು ಸ್ವಲ್ಪ ಒಂದು 5 ನಿಮಿಷನೇ ಬೇಯಿಸಿ, ಏನು ಸಮಸ್ಯೆ ಏನಾಗಲ್ಲ, ನಾಟಿ ಕೋಳಿ ಅಲ್ವಾ. ನೆಕ್ಸ್ಟು ಅದರೊಳಗೆ ನಾವು ರುಬ್ಕೊಂಡಿರುವಂತಹ ಏನು ಅಲ್ಲಿ ಮಿಕ್ಸಿಲಿ ರುಬ್ಕೊಂಡಿದ್ದೋ ಅದೆಲ್ಲನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತೀವಿ. ಕೋಳಿ ಪ್ಲಸ್ಸು ಅದು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದನ್ನು ನಾವೇನು ಮಾಡ್ತೀವಿ, ಸ್ವಲ್ಪ ಅದಕ್ಕೆ ತಕ್ಕಂತೆ ನೀರನ್ನ ಅದರೊಳಗೆ ನಾವು ಸರ್ವ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟನ್ನು ನೀರನ್ನ ನಾವು ಸರ್ವ್ ಮಾಡ್ಕೋಬೇಕು. ಸರ್ವ್ ಮಾಡ್ಕೊಂಡು ಮುಚ್ಚಿಬಿಟ್ರೆ ಸ್ನೇಹಿತರೆ ನೀಟಾಗಿ ಎಲ್ಲ ರೆಡಿ ಆಯ್ತದೆ. ರೆಡಿ ಆದಮೇಲೆ ಫಸ್ಟ್ ಕ್ಲಾಸಾಗಿ ಈ ಥರ ನೋಡಿ, ಈ ಥರ ಮುದ್ದೆ ಮಾಡ್ಕೊಂಡು ಈ ಥರ ಬೌಲ್ಗೆ ಹಾಕೋಬಿಟ್ಟಿದ್ವಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದರೆ ಸೂಪರ್ ಅಂತ ಹೇಳ್ಬೋದು. ಟೇಸ್ಟ್ ನೋಡಿ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರ್ತದೆ. ಅದರಲ್ಲಂತೂ ನಾಟಿ ಕೋಳಿ ಭಯಂಕರವಾಗಿರ್ತದೆ, ತಿನ್ನೋಕ್ಕೆ ಮಸ್ತ್ ಇರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಜೊತೆಗೆ ಬೆಣ್ಣೆ ತಗೊಂಡು ಸಾಂಬಾರೊಳಗೆ ಹಾಕೊಂಡು ಬೆಣ್ಣೆ ಜೊತೆ ಕುಡಿದ್ರಂತೂ ಅಂಥ ಮಜಾ ಎಲ್ಲೂ ಸಿಗಲ್ಲ. ಆ ಮುದ್ದೆ ಜೊತೆ ಬೆಣ್ಣೆ ಕಾಂಬಿನೇಷನು ನಾಟಿ ಕೋಳಿ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ, ಸಕ್ಕತ್ತಾಗಿರ್ತದೆ. ನೀವು ಕೂಡ ಇದೇ ಥರ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.